ಒಂದು ಕಾಲದಲ್ಲಿ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಒಂದು ಮಹಾನ್ ಸಾಮ್ರಾಜ್ಯದ ಬಗ್ಗೆ ಇಂದು ಮಾತಾಡೋಣ. ಹೌದು, ಸುಮಾರು 70 ವರ್ಷಗಳ ಕಾಲ ವಿಶ್ವ ರಾಜಕೀಯದ ಕೇಂದ್ರಬಿಂದುವಾಗಿದ್ದ ಸೋವಿಯತ್ ಒಕ್ಕೂಟ. ಅದರ ಏಳುಬೀಳಿನ ಕತೆ ನಿಜಕ್ಕೂ ರೋಚಕ. ಅಷ್ಟೊಂದು ಶಕ್ತಿಶಾಲಿ ಸಾಮ್ರಾಜ್ಯ ರಾತ್ರೋರಾತ್ರಿ ಹೇಗೆ ಕಣ್ಮರೆಯಾಯಿತು? ಆಶ್ಚರ್ಯ ಅಲ್ವಾ? ಬನ್ನಿ, ಈ ದೊಡ್ಡ ಪ್ರಶ್ನೆಯ ಹಿಂದಿರುವ ರಹಸ್ಯವನ್ನ ಇವತ್ತು ಒಟ್ಟಿಗೆ ಸೇರಿ ಭೇದಿಸೋಣ. ಸರಿ, ಹಾಗಿದ್ರೆ ನಮ್ಮ ಕಥೆ ಶುರುವಾಗೋದು 20ನೇ ಶತಮಾನದ ಆರಂಭದಲ್ಲಿ, ಆ ಕಾಲದ ರಷ್ಯಾದಲ್ಲಿ. ಅಂದ್ರೆ ತ್ಸಾರ್ಗಳು, ಅಂದ್ರೆ ಅಲ್ಲಿನ ರಾಜರು ತಮ್ಮ ನಿರಂಕುಶ ಆಡಳಿತ ನಡೆಸ್ತಿದ್ರು. ಅಲ್ಲಿಂದ ಕಮ್ಯುನಿಸ್ಟ್ ಪಕ್ಷದ ಕಮಿಸರ್ಗಳ ಕಟ್ಟುನಿಟ್ಟಿನ ನಿಯಂತ್ರಣಕ್ಕೆ ಜಗತ್ತು ಹೇಗ್ ಬದಲಾಯಿತು ಅನ್ನೋದೇ ಕಥೆಯ ಮೊದಲ ಭಾಗ. ಆದ್ರೆ ಬದಲಾವಣೆಗಳು ಸಿಕ್ಕಾಪಟ್ಟೆ ವೇಗವಾಗಿ ನಡೀತು. 1914ರಲ್ಲಿ ಮೊದಲ ಮಹಾಯುದ್ಧ ಶುರುವಾಯ್ತಲ್ವಾ? ಅದು ತ್ಸಾರ್ ಆಡಳಿತವನ್ನೇ ಅಲುಗಾಡಿಸ್ಬಿಡ್ತು. ಯಾಕಂದ್ರೆ ಲಕ್ಷಾಂತರ ಸೈನಿಕರು ಸತ್ರು, ದೇಶದಲ್ಲಿ ತಿನ್ನೋಕೆ ಆಹಾರದ ಕೊರತೆ. ಇದೇ ಕಾರಣಕ್ಕೆ 1917ರಲ್ಲಿ ಅವರ ಆಡಳಿತ ಪತನವಾಯಿತು. ಈ ರಾಜಕೀಯ ಗೊಂದಲದ ಲಾಭ ಪಡೆದಿದ್ದು ಲೆನಿನ್ ನೇತೃತ್ವದ ಬೊಲ್ಶೆವಿಕ್ಗಳು. ಇವರೊಂದು ಕ್ರಾಂತಿಕಾರಿ ಕಮ್ಯುನಿಸ್ಟ್ ಗುಂಪು. ಅವರು ಅಧಿಕಾರ ಹಿಡಿದ್ರು. ನೋಡ್ತಾ ನೋಡ್ತಾ ಕೇವಲ 5 ವರ್ಷದಲ್ಲಿ, ಅಂದ್ರೆ 1922ರ ಹೊತ್ತಿಗೆ USSR ಅನ್ನೋ ಒಂದು ಹೊಸ ಮಹಾಶಕ್ತಿ ಹುಟ್ಕೊಂಡಿತ್ತು. ಹಾಗಿದ್ರೆ ಈ ಕ್ರಾಂತಿಯ ಹಿಂದಿದ್ದ ಅಸಲಿ ಶಕ್ತಿ ಯಾವುದು? ಅದುವೇ ಮಾರ್ಕ್ಸ್ವಾದ. ಯೋಚನೆ ಮಾಡಿ, ತ್ಸಾರ್ ಆಡಳಿತದಲ್ಲಿ ಶೋಷಣೆಗೆ ಒಳಗಾಗಿದ್ದ ಜನರಿಗೆ ಕಾರ್ಲ್ ಮಾರ್ಕ್ಸ್ ಅವರ ವರ್ಗರಹಿತ ಸಮಾನ ಸಮಾಜದ ಕಲ್ಪನೆ ಎಂಥ ದೊಡ್ಡ ಭರವಸೆ ಕೊಟ್ಟಿರ್ಬೇಡ. ಇದೇ ಐಡಿಯಾವನ್ನೇ ಲೆನಿನ್ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೊಸ ಸೋವಿಯತ್ ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದ್ರು. ಲೆನಿನ್ ನಂತರ ಕಥೆ ಸಂಪೂರ್ಣವಾಗಿ ಬದಲಾಗುತ್ತೆ. ಸೋವಿಯತ್ ಒಕ್ಕೂಟ ಒಂದು ಹೊಸ, ಇನ್ನಷ್ಟು ಕಠೋರವಾದ ಯುಗಕ್ಕೆ ಕಾಲಿತ್ತು. ಆ ಯುಗದ ಹೆಸರು ಜೋಸೆಫ್ ಸ್ಟಾಲಿನ್. ಇದು ಉಕ್ಕಿನ ಹಿಡಿತ ಮತ್ತು ಸಂಪೂರ್ಣ ನಿರಂಕುಶ ನಿಯಂತ್ರಣದ ಸಮಯ. ಸ್ಟಾಲಿನ್ ಅಧಿಕಾರಕ್ಕೆ ಬಂದ ತಕ್ಷಣ ಶುರು ಮಾಡಿದ್ದೇ ಪಂಚವಾರ್ಷಿಕ ಯೋಜನೆಗಳು. ಅದ್ರ ಗುರಿ ಏನಾಗಿತ್ತು ಗೊತ್ತಾ? ಒಂದು ಹಿಂದುಳಿದ, ಕೃಷಿ ಮೇಲೆ ನಿಂತಿದ್ದ ದೇಶವನ್ನ ಕೆಲವೇ ವರ್ಷಗಳಲ್ಲಿ ಒಂದು ಕೈಗಾರಿಕಾ ದೈತ್ಯನನ್ನಾಗಿ ಮಾಡೋದು. ಇದಕ್ಕಾಗಿ ಸರ್ಕಾರವೇ ಎಲ್ಲವನ್ನೂ ತನ್ನ ಕಂಟ್ರೋಲ್ಗೆ ತಗೊಂಡು ಭಾರೀ ಕೈಗಾರಿಕೆ ಮತ್ತು ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮೇಲೆ ಫುಲ್ ಫೋಕಸ್ ಮಾಡ್ತು. ಅಕ್ಷರಶಃ ದೇಶದ ಚಿತ್ರಣವನ್ನೇ ಬದಲಾಯಿಸ್ಬಿಟ್ರು. ಆದ್ರೆ ಈ ವೇಗದ ಪ್ರಗತಿಗೆ ದೇಶ ತೆತ್ತ ಬೆಲೆ, ಅಬ್ಬಾ, ಅದು ಅಷ್ಟಿಷ್ಟಲ್ಲ. ಲಕ್ಷಾಂತರ ಜನ ಹಸಿವಿನಿಂದ, ಬಲವಂತದ ದುಡಿಮೆಯಿಂದ ಸತ್ತೋದ್ರು. ಸಾಮಾನ್ಯ ಜನರ ಜೀವನವಂತೂ ಸಂಪೂರ್ಣವಾಗಿ ಸರ್ಕಾರದ ಹಿಡಿತದಲ್ಲಿತ್ತು. ಪ್ರತಿಯೊಂದು ಹೆಜ್ಜೆಯೂ ಸರ್ಕಾರದ ಕಣ್ಗಾವಲಲ್ಲೇ ಇತ್ತು. ಈ ಕಂಟ್ರೋಲನ್ನ ಇಡೋಕೆ ಸ್ಟಾಲಿನ್ ಬಳಸಿದ ಒಂದು ಭಯಾನಕ ಅಸ್ತ್ರ ಇತ್ತು. ಅದೇ KGB. ಇದು ಸರ್ಕಾರದ ಕಣ್ಣು, ಕಿವಿ ಎಲ್ಲವೂ ಆಗಿತ್ತು. ಯೋಚನೆ ಮಾಡಿ, ಸರ್ಕಾರದ ವಿರುದ್ಧ ಒಂದು ಸಣ್ಣ ಮಾತಾಡಿದ್ರೂ ಸಾಕು, KGB ಅವರನ್ನು ಪತ್ತೆ ಹಚ್ಚಿ ಮುಗಿಸ್ಬಿಡ್ತಿತ್ತು. ಈ ಭಯದಿಂದಾಗಿ ಸ್ಟಾಲಿನ್ ವಿರುದ್ಧ ಧ್ವನಿ ಎತ್ತೋಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಸ್ಟಾಲಿನ್ ಕಟ್ಟಿದ ಈ ಕೈಗಾರಿಕಾ ಶಕ್ತಿಯಿಂದ ಏನಾಯ್ತು ಅಂದ್ರೆ, ಸೋವಿಯತ್ ಒಕ್ಕೂಟ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಳ್ತು. ಯಾರಿಗೆ ಸವಾಲಾಗಿ? ಅಮೆರಿಕಾಗೆ. ಇವರಿಬ್ಬರ ನಡುವೆ ಶುರುವಾದ ಸ್ಪರ್ಧೆಯೇ ಶೀತಲ ಸಮರ. ಇದು ಜಗತ್ತನ್ನೇ ಪರಮಾಣು ಯುದ್ಧದ ಅಂಚಿಗೆ ತಂದು ನಿಲ್ಲಿಸಿಬಿಡ್ತು. ಅಕ್ಟೋಬರ್ 1962. ಆ ಒಂದು ತಿಂಗಳು ಇಡೀ ಜಗತ್ತು ಸರ್ವನಾಶದ ಅಂಚಿಗೆ ಬಂದು ನಿಂತಿತ್ತು. ಎಷ್ಟು ಹತ್ರ ಬಂದಿತು ಗೊತ್ತಾ? ಈ ಒಂದು ಪ್ರಶ್ನೆಯಲ್ಲೇ ಶೀತಲ ಸಮರದ ಅತ್ಯಂತ ಭಯಾನಕ ಕ್ಷಣ ಅಡಗಿದೆ. ಅದು ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟು. 13 ದಿನಗಳ ಕಾಲ ಜಗತ್ತು ಉಸಿರು ಬಿಗಿ ಹಿಡಿದುಕೊಂಡಿತ್ತು. ಅಮೆರಿಕಾದ ಪಕ್ಕದಲ್ಲೇ ಇರೋ ಕ್ಯೂಬಾದಲ್ಲಿ ಸೋವಿಯಟ್ ಪರಮಾಣು ಕ್ಷಿಪಣಿಗಳ ಸಿಕ್ಕಾಗ ಶುರುವಾಯ್ತು ನೋಡಿ ಟೆನ್ಷನ್. ಅಧ್ಯಕ್ಷ ಕೆನೆಡಿ ತಕ್ಷಣ ಕ್ಯೂಬಾವನ್ನು ನೌಕಾ ದಿಗ್ಬಂಧನಕ್ಕೆ ಒಳಪಡಿಸಿದ್ರು. ಇನ್ನೇನು ಯುದ್ಧ ಶುರುವಾಯ್ತು ಅನ್ನೋಷ್ಟರಲ್ಲಿ ಕೊನೆಗೆ 13ನೇ ದಿನ ಎರಡೂ ದೇಶಗಳ ನಾಯಕರು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸ್ಕೊಂಡ್ರು. ಇಡೀ ಜಗತ್ತು ಒಂದು ದೊಡ್ಡ ಅನಾಹುತದಿಂದ ಸ್ವಲ್ಪದರಲ್ಲೇ ಪಾರಾಯಿತು. ಶೀತಲ ಸಮರ ಹೀಗೆ ನಡೀತಾನೇ ಇತ್ತು. ಆದ್ರೆ ಸೋವಿಯತ್ ಒಕ್ಕೂಟದ ಉಕ್ಕಿನ ಪರದೆ, ಅಂದ್ರೆ ಅವರ ಕಟ್ಟುನಿಟ್ಟಿನ ನಿಯಂತ್ರಣದಲ್ಲಿ ನಿಧಾನವಾಗಿ ಬಿರುಕುಗಳು ಕಾಣಿಸೋಕೆ ಶುರುವಾಯಿತು. ಆರ್ಥಿಕತೆ ಕುಸಿಯುತ್ತಾ ಬಂತು. ಕ್ರುಶ್ಚೇವ್ ನಂತರ ಬಂದ ಬ್ರೆಜ್ನೇವ್ ಕಾಲದಲ್ಲಂತೂ ಪರಿಸ್ಥಿತಿ ಇನ್ನೂ ಹದಗೆಡ್ತು. ಹೀಗೆ ಸಂಪೂರ್ಣವಾಗಿ ಮುರಿದು ಹೋಗಿದ್ದ ವ್ಯವಸ್ಥೆಯನ್ನು ಸರಿಪಡಿಸೋಕೆ ಸೋವಿಯಟ್ ಒಕ್ಕೂಟದ ಕೊನೆಯ ನಾಯಕನ ಎಂಟ್ರಿ ಆಯಿತು. 1980ರ ದಶಕದ ಹೊತ್ತಿಗೆ ಸೋವಿಯಟ್ ಸಿಸ್ಟಮ್ ಪೂರ್ತಿಯಾಗಿ ನಿಂತು ಹೋಗಿತ್ತು. ದೇಶ ಮುಂದೆ ಹೋಗ್ತಿರ್ಲಿಲ್ಲ. ಈ ಟೈಮ್ನಲ್ಲೇ ಬಂದಿದ್ದು ಹೊಸ ನಾಯಕ ಮಿಖೈಲ್ ಗೊರ್ಬಚೇವ್. ಅವರಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಿತ್ತು, ಈ ವ್ಯವಸ್ಥೆಯನ್ನ ಉಳಿಸ್ಬೇಕಂದ್ರೆ ದೊಡ್ಡ ಮಟ್ಟದ ಸುಧಾರಣೆಗಳನ್ನ ತರಲೇಬೇಕು ಅಂತ.
ಹಾಗಾಗಿ ಗೋರ್ಬಚೇವ್ 2 ಮಾಸ್ಟರ್ ಪ್ಲಾನ್ಗಳನ್ನ ತಂದ್ರು. ಒಂದು ಗ್ಲಾಸ್ನೋಸ್ಟ್ ಅಂದ್ರೆ ಮುಕ್ತತೆ. ಇದರಿಂದ ಸರ್ಕಾರದಲ್ಲಿ ಪಾರದರ್ಶಕತೆ ಬಂತು, ದಶಕಗಳ ನಂತರ ಜನರಿಗೆ ಮುಕ್ತವಾಗಿ ಮಾತಾಡೋ ಸ್ವಾತಂತ್ರ್ಯ ಸಿಕ್ತು. ಇನ್ನೊಂದು ಪೆರೆಸ್ಟ್ರಾಯ್ಕಾ ಅಂದ್ರೆ ಪುನಾರಚನೆ. ಇದರ ಮೂಲಕ ದೇಶದ ಆರ್ಥಿಕತೆ ಮತ್ತು ರಾಜಕೀಯವನ್ನೇ ಬದಲಾಯಿಸೋಕೆ ಹೊರಟ್ರು. ಆದ್ರೆ ಇಲ್ಲೇ ನೋಡಿ ಅಸ್ಲಿ ಟ್ವಿಸ್ಟ್ ಇರೋದು. ಯಾವ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಈ ಪಾಲಿಸಿಗಳನ್ನ ತಂದ್ರೂ ಅದೇ ಪಾಲಿಸಿಗಳು ಆ ವ್ಯವಸ್ಥೆಯೊಳಗಿನ ಎಲ್ಲ ತಪ್ಪುಗಳನ್ನ, ದೌರ್ಬಲ್ಯಗಳನ್ನ ಹೊರಗಾಕ್ಬಿಡ್ತು. ಅಂದ್ರೆ ಪತನವನ್ನ ತಡೆಯೋಕೆ ತಂದ ಸುಧಾರಣೆಗಳೇ ಆ ಪತನಕ್ಕೆ ಸ್ಪೀಡ್ ಕೊಟ್ಬಿಟ್ಟು. ಎಂಥ ವಿಪರ್ಯಾಸ ಅಲ್ವಾ? ಸರಿ, ಈಗ ನಾವು ಕಥೆಯ ಕೊನೆಯ ಅತ್ಯಂತ ನಾಟಕೀಯ ಭಾಗಕ್ಕೆ ಬಂದಿದ್ದೇವೆ. ಸೋವಿಯತ್ ಒಕ್ಕೂಟದ ಅಂತಿಮ ದಿನಗಳು, ಒಂದು ಮಹಾನ್ ಸಾಮ್ರಾಜ್ಯದ ಪತನದ ಕತೆ. ಗ್ಲಾಸ್ನೋಸ್ಟ್ನಿಂದ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ತಡ, ದಶಕಗಳಿಂದ ಅದುಮಿಟ್ಟಿದ್ದ ರಾಷ್ಟ್ರೀಯತೆಯ ಭಾವನೆಗಳಿಗೆ ಬೆಂಕಿ ಹತ್ಕೊಂಡ ಹಾಗಾಯಿತು. ರಷ್ಯಾದಿಂದ ಹಿಡಿದು ಮಧ್ಯ ಏಷ್ಯಾದ ಗಣರಾಜ್ಯಗಳವರೆಗೂ ಒಂದಾದ ಮೇಲೊಂದರಂತೆ ಎಲ್ಲ ದೇಶಗಳು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಘೋಷಿಸಿಬಿಟ್ವು. ಆ ದೊಡ್ಡ ಒಕ್ಕೂಟದ ಬಂಧ ನಿಧಾನವಾಗಿ ಸಡಿಲಾಗೋಕೆ ಶುರುವಾಯಿತು. ಕೊನೆಗೆ ಆ ದಿನ ಬಂದೇ ಬಿಟ್ಟು 1991. ಸೋವಿಯೆಟ್ ಒಕ್ಕೂಟ ಅನ್ನೋದು ಇತಿಹಾಸದ ಪುಟ ಸೇರಿತು. ಅಧಿಕೃತವಾಗಿ ಅದರ ಅಸ್ತಿತ್ವವೇ ಇಲ್ಲವಾಯಿತು. ಇದು ಕೇವಲ ಒಂದು ಸಾಮ್ರಾಜ್ಯದ ಅಂತ್ಯವಾಗಿರ್ಲಿಲ್ಲ, ಇದು ಒಂದು ಯುಗದ, ಅಂದ್ರೆ ಶೀತಲ ಸಮರದ ಅಂತ್ಯವೂ ಆಗಿತ್ತು. ಹಾಗಿದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ. ಇಡೀ ಜಗತ್ತಿನ ನಕ್ಷೆಯನ್ನೇ ಬದಲಾಯಿಸಿ 20ನೇ ಶತಮಾನದ ಇತಿಹಾಸವನ್ನೇ ಬರೆದ ಈ 74 ವರ್ಷಗಳ ರಾಜಕೀಯ ಪ್ರಯೋಗ ನಮ್ಗೆ ಬಿಟ್ಹೋಗಿರೋದೇನನ್ನ? ಅದರ ಪರಂಪರೆ ಏನು? ಇದು ಇವತ್ತಿಗೂ ನಮ್ಮೆಲ್ಲರನ್ನೂ ಕಾಡೋ, ಯೋಚನೆ ಮಾಡೋ ಹಾಗೆ ಮಾಡೋ ಒಂದು ದೊಡ್ಡ